ನಿಮ್ ಮಸುಗ್ ಹಾಕಿದ್ರೆ ಈ ಮೇವು ಆ ಹೊಸ ಹಾಲ್ ಕೊಡೋದ್ ನೋಡಿ ಸಾಕ ಹೋಗ್ತೀರಾ ನೀವು. ಯಾಕಂದ್ರೆ ಇದ್ ತಿನ್ನೋದ್ರಿಂದ ಒಳ್ಳೆ ಹಾಲ್ ಕರಿತಾವ್ ಕಣ್ರಣ್ಣು ಹಸುಗಳು. ಮತ್ತೆ ಈ ಮೇವು ತಿಂದ್ರೆ ಒಳ್ಳೆ ಫ್ಯಾಟ್ ಬರ್ತದಂತೆ ಹಾಲಲ್ಲಿ. ಈ ಮೇವಿನ ಹೆಸರು ಕಾಫ್ 31 ಅಂತ. ನಾವು ಒಂದ್ಸರಿ ಡೆಮೋಗೆ ಅಂತ ಹಾಕಿದ್ವಿ, ಸಖತ್ತಾಗಿ ಬಂದಿತ್ತು. ಇದು ಇವಾಗ ಇಲ್ಲೇನ್ ನೋಡ್ತಿದ್ರೆ ಇದು ಸೆಕೆಂಡ್ ಬ್ರೀಡ್ ಬರ್ತಾ ಇರೋದು. ಫಸ್ಟ್ನೇ ಬ್ರೀಡ್ ಹಾಲೆ ಕುಯ್ದು ಹಾಕಿದ್ವಿ. ಈ ಮೇವು 5.5 ಅಡಿಯಿಂದ 6.5 ಅಡಿವರೆಗೂ ಬೆಳೆಯುತ್ತೆ. ಮತ್ತೆ ಒಂದ್ ಕಡೆಯಿಂದ ಕುಯ್ಕೊಂಬತ್ತಿದ್ರೆ ಇಲ್ಲಿಂದ ಉಟ್ಕೊಂಡ್ ಬರ್ತಾ ಇರುತ್ತೆ. ಇದು ಬಂದ್ಬಿಟ್ಟು 40 ದಿವಸಕ್ಕೆಲ್ಲ ಕಟಾವ್ ಸ್ಟೇಜ್ ಬರುತ್ತೆ. ಮತ್ತೆ ಬೀಜ ಚೆಲ್ದಾಗ ಮೊದಲನೇ ಸರಿ ಮಾತ್ರ 2.5 ತಿಂಗಳು ಬೇಕು ಬರಕ್ಕೆ, ಯಾಕಂದ್ರೆ ಬೇರು ಇಕ್ಕಬೇಕಲ್ಲ ಅದಕ್ಕೆ. ಮತ್ತೆ ನೀವು ಕುಯ್ದಂಗ್ ಗೊಬ್ಬರ ಚೆಲ್ತಾ ಇರ್ಬೇಕು, ಯಾಕಂದ್ರೆ ಹೈಟ್ ಬರ್ಬೇಕಲ್ಲ ಅದಕ್ಕೆ. ಮತ್ತೆ ನಾನು ಇವತ್ತು ಸೆಕೆಂಡ್ ಬ್ರೀಡ್ ಮೇವು ಕುಯ್ತಾ ಇರೋದು. ಅಲ್ಲಿ ಏನ್ ಕಾಣಿಸ್ತಿದ್ಯಲ್ಲ ಅಷ್ಟೇ ಜಾಗದಲ್ಲಿ ನಾನು ಕುಯ್ದಿದ್ಕೆ ಒಂದವರೆ ಸರಿಯಾಗಿರೋದ್ ಮೇವ್ ಆಯ್ತು. ನೀವೇ ನೋಡಿ ಅಷ್ಟೇ ಜಾಗದಲ್ಲಿ ಕುಯ್ದಿದ್ಕೆ ಎಷ್ಟು ದಪ್ಪ ವರೆ ಆಯ್ತು ಅಂತ. ಮೇವು ಒಳ್ಳೆ ಚೆನ್ನಾಗಿ ಒದಗ್ತೈತೆ. ಮತ್ತೆ ನೀವೇ ನೋಡ್ಕೊಳ್ಳಿ ಎಷ್ಟು ಉದ್ದ ಐತೆ ಅನ್ನೋದು. ಮತ್ತೆ ನಿಮ್ಗೆ ಏನಾದ್ರು ಈ ಮೇವಿನ ಬೀಜ ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಬೀಜ ಚೆಲ್ಕೊಳ್ಳಿ, ಮೇವು ಬೆಳ್ಕೊಳ್ಳಿ, ಹಸ್ಗುಳ್ಗೆ ಹಾಕೊಳ್ಳಿ, ಒಳ್ಳೆ ಹಾಲ್ ಡೈರಿಗೆ ಹಾಕೊಳ್ಳಿ. ನಿಮಗೆ 100% ನಾವು ಬೀಜ ಕಳ್ಸಿಕೊಡ್ತೀವಿ ಬುಕ್ ಮಾಡ್ಕೊಂಡ್ರೆ. ಏನ್ ನೋಡ್ತಿದ್ರಲ್ಲ ಸೇಮ್ ಇದೇ ತರ ಇರುತ್ತೆ. ನಿಮ್ ಬೀಜನ ಪ್ಯಾಕಿಂಗ್ ಮಾಡಿದ್ರೆ ನಾವು ಕೊರಿಯರ್ ಮಾಡಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ಬೇಕಾಗಿರೋರ್ಗೆ. ಮತ್ತೆ ಯಾರು ಎಲ್ಲ ಕಳ್ಸಿಕೊಡ್ತಾರೆ ನಾನು ನಮ್ ಫ್ರೆಂಡ್. ಮತ್ತೆ ಅಷ್ಟೇ ಕಂಡ್ರೆ ನಾವು ಬೇಕಾಗಿರೋರು ಬುಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.